ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಈ ಬಾರಿಯ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಒಂದರ್ಥದಲ್ಲಿ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತಹ ರಾಜಕೀಯದ ಬೆಳವಣಿಗೆಗೆ ದಿಕ್ಸೂಚಿಯಾಗಲಿದೆ ಅನ್ನುವಂಥ ರೀತಿಯಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಾ ಇದೆ. ಬಹಳ ಮಜಾ ಅಥವಾ ಕೌತುಕತೆ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದೇನು ಅಂದರೆ, ಈ ಬಾರಿಯ ಫಲಿತಾಂಶದಲ್ಲಿ 3 ಸಿಟ್ಟಿಂಗ್ CMಗಳ ಪರಾಜಯ ಆಗಿರುವಂಥದ್ದು. ಅಂದರೆ 3 ಸಿಟ್ಟಿಂಗ್ ಮುಖ್ಯಮಂತ್ರಿಗಳನ್ನೇ ಸೋಲಿಸಲಾಗಿದೆ. ಅದು ಎಲ್ಲೆಲ್ಲಿ? ತಮಿಳುನಾಡು ಆಡಳಿತಾರೂಢ ಪಕ್ಷವಾಗಿದ್ದಂತಹ DMKಯ ಮುಖ್ಯಮಂತ್ರಿ ಆಗಿದ್ದಂಥವರು MK ಸ್ಟಾಲಿನ್ ಅವರಿಗೆ ಭಾರಿ ಮುಖಭಂಗ ಆಗಿದೆ. ಅವರೇ ಸೋತು ಹೋಗಿದ್ದಾರೆ ಈ ಎಲೆಕ್ಷನ್ನಲ್ಲಿ. ಅದು ಯಾರ ಎದುರು? TVK ಪಕ್ಷದ ಅಭ್ಯರ್ಥಿ ಎದುರು 15,000 ಮತಗಳ ಅಂತರದಲ್ಲಿ ಸ್ಟಾಲಿನ್ ಸೋತಿದ್ದಾರೆ. ಒಂದರ್ಥದಲ್ಲಿ ಭಾರಿ ಮುಖಭಂಗ ಸ್ಟಾಲಿನ್ಗೆ ಮತ್ತು DMK ಪಕ್ಷಕ್ಕೆ. ಯಾಕೆ? ಸನಾತನ ಧರ್ಮವನ್ನು ಹೀಯಾಳಿಸುವಂಥ ಕೆಲಸಗಳು, ಆಡಳಿತ ವಿರೋಧಿಯಲ್ಲೇ ಒಂದು ರೀತಿಯಾದಂಥ ಕರಪ್ಷನ್ ಎಲ್ಲವೂ ಸೇರಿ DMK ಪಕ್ಷಕ್ಕೆ ಸೋಲನ್ನು ಉಣಬಡಿಸಿರುವಂಥದ್ದು. ಇದು ತಮಿಳುನಾಡಿನ ಕಥೆ. ಆದರೆ ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಬರೋಬ್ಬರಿ 10 ವರ್ಷಗಳ ನಂತರದಲ್ಲಿ UDF ಅಲಯನ್ಸ್ ಕಾಂಗ್ರೆಸ್ ಪಕ್ಷ ಕೇರಳದಲ್ಲಿ ಅಧಿಕಾರವನ್ನು ಹಿಡಿದಿರುವಂಥದ್ದು. LDF ಪಕ್ಷದ ಮುಖ್ಯಮಂತ್ರಿ ಆಗಿದ್ದಂಥವರು ಪಿಣರಾಯಿ ವಿಜಯನ್ ಅವರಿಗೂ ಕೂಡ ಕೇರಳದ ಈ ಬಾರಿಯ ಫಲಿತಾಂಶದಲ್ಲಿ ಸೋಲು ದೊರೆತಿರುವಂಥದ್ದು. ತಮಿಳುನಾಡು, ಕೇರಳ ಆಯಿತು, ವೆಸ್ಟ್ ಬೆಂಗಾಲ್ ಕಳೆದ 15 ವರ್ಷಗಳು 1.5 ದಶಕದಿಂದ ಆಡಳಿತದಲ್ಲಿದ್ದಂತಹ TMC ಪಕ್ಷದ ಮುಖ್ಯಮಂತ್ರಿ ಆಗಿದ್ದಂತಹ ಮಮತಾ ಬ್ಯಾನರ್ಜಿ ಅವರಿಗೂ ಕೂಡ ಭಾರಿ ಮುಖಭಂಗ ಆಗಿರುವಂಥದ್ದು. ಭವಾನಿಪುರ ಕ್ಷೇತ್ರದಲ್ಲಿ ಸುವೇಂದು ಅಧಿಕಾರಿ ಅವರು ಗೆದ್ದಿದ್ದಾರೆ, ಮಮತಾ ಬ್ಯಾನರ್ಜಿ ಅವರು ಸೋತಿದ್ದಾರೆ. ಒಂದರ್ಥದಲ್ಲಿ ಮತದಾರರು ಸರಿಯಾದಂಥ ಪಾಠವನ್ನು ಈ ರಾಜ್ಯಗಳಲ್ಲಿ, ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವರಿಗೆ ಪಾಠ ಕಲಿಸಿದ್ದಾರೆ. ಇದರಿಂದ ಅವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ನಾವು ಮಾಡಿದ್ದೇ ಸರಿ ಅನ್ನುವಂಥ ರೀತಿಯಲ್ಲಿ ಮಾತಾಡೋದಕ್ಕಾಗಲ್ಲ, ನಡ್ಕೊಳ್ಳೋದಕ್ಕಾಗಲ್ಲ. ಅದರಲ್ಲೂ ಕೂಡ ವೆಸ್ಟ್ ಬೆಂಗಾಲ್ನ ಕಥೆ ಎಲ್ಲರಿಗೂ ಗೊತ್ತಿದೆ. ಎಂಥ ಶ್ರೀಮಂತವಾಗಿದ್ದಂಥ ರಾಜ್ಯ, ಕಲ್ಕತ್ತಾವನ್ನು ನೋಡಿ ಬೇರೆ ಬೇರೆ ದೇಶಗಳನ್ನು ಅಭಿವೃದ್ಧಿ ಮಾಡಿದ್ರು. ಆ ಥರ ಸುಭಿಕ್ಷವಾಗಿದ್ದಂತಹ ರಾಜ್ಯವನ್ನು ದುರ್ಭಿಕ್ಷವಾಗಿ ಮಾಡಿದಂಥ ಒಂದು ಕುಖ್ಯಾತಿ TMC ಪಕ್ಷಕ್ಕೆ ಮಮತಾ ಬ್ಯಾನರ್ಜಿ ಅವರಿಗೆ ಸಲ್ಲುತ್ತೆ. ಮಮತಾ ಬ್ಯಾನರ್ಜಿ ಅವರನ್ನು ಮಹಿಳೆಯಾಗಿ ಅವರು ರಾಜಕೀಯ ಹಾದಿಯನ್ನು ಏನು ಸವಿಸಿದ್ರು ಅದರ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಇದೆ. ಆದರೆ ಅಭಿಷೇಕ್ ಬ್ಯಾನರ್ಜಿ ಅವರ ಮಾತನ್ನು ಕೇಳಿಕೊಂಡು ಏನು ಒಂದರ್ಥದಲ್ಲಿ ಅವರ ಸರ್ಕಾರದ ವಿರುದ್ಧ ಕೇಳಿಬಂದಂಥ ಹಗರಣಗಳು, ಭ್ರಷ್ಟಾಚಾರಗಳು, ಶಿಕ್ಷಕರ ನೇಮಕಾತಿ ಹಗರಣ, ಸಚಿವರೇ ಜೈಲಿಗೆ ಹೋಗಿದ್ದು, ಆಹಾರ ವಿತರಣಾ ವಿಚಾರದಲ್ಲಿ, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಆಡಳಿತ ವಿರೋಧಿ ಅಲೆ ಏನಿತ್ತು ಎಲ್ಲವೂ ಒಟ್ಟಾಗಿ ಸೇರಿ, ಅದರ ಜೊತೆಗೆ ಕೇಂದ್ರ ಸರ್ಕಾರವನ್ನು ಇವರು ಪ್ರತಿ ಬಾರಿಯೂ ಕೂಡ ವಿರೋಧಿಸುವಂಥದ್ದು, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ರಾಜ್ಯಕ್ಕೆ ತರುವಲ್ಲಿ ವಿಫಲ ಆದಂಥದ್ದು, ಇದೆಲ್ಲವೂ ಒಂದು ಕಡೆ. ಆದರೆ ಪ್ರತಿ ಬಾರಿಯೂ ಕೂಡ ಚುನಾವಣೋತ್ತರದಲ್ಲಿ, ಚುನಾವಣೆಗೂ ಮುನ್ನ ಮತ್ತು ಚುನಾವಣೆಯ ದಿವಸ, ಫಲಿತಾಂಶದ ದಿವಸ ತನಕೂ ಕೂಡ ಒಂದು ರೀತಿಯಲ್ಲಿ ಹಿಂಸಾಚಾರ, ದೊಂಬಿ, ಗಲಾಟೆ, ಗಲಭೆ ಇಲ್ಲ ಅಂತ ಹೇಳಿದ್ರೆ ಅದು ವೆಸ್ಟ್ ಬೆಂಗಾಲ್ನ ಪೊಲಿಟಿಕಲ್ ಐಡೆಂಟಿಟಿನೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಯಾವಾಗಲೂ ಕೂಡ. ಅದರಲ್ಲೂ ಈ ಬಾರಿ ಚುನಾವಣಾ ಆಯೋಗ ತೆಗೆದುಕೊಂಡಂಥ ಒಂದು ದಿಟ್ಟವಾದಂಥ ನಿರ್ಧಾರ, CRPF ಅರೆ ಸೇನಾಪಡೆ ಎಲ್ಲವನ್ನೂ ಕೂಡ ನಿಯೋಜನೆ ಮಾಡಿ ಒಂದು ರೀತಿಯಲ್ಲಿ ಭಯಭೀತಿಯ ವಾತಾವರಣವೇ ಇರಬಾರ್ದು, ಎಲ್ಲರೂ ಕೂಡ ಆರಾಮಾಗಿ ಸುಲಭವಾಗಿ ಹೋಗಿ ಮತದಾನವನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕೆ. ಇಷ್ಟೆಲ್ಲ ಆದರೂ ಕೂಡ ಈ ಮಧ್ಯದಲ್ಲೂ ಕೂಡ ಒಂದಷ್ಟು BJP ಅಭ್ಯರ್ಥಿಗಳಿಗೆ ಹೊಡೆಯುವಂಥ ಕೆಲಸವಾಯಿತು, ಹಿಂಸಾಚಾರವಾಯಿತು. ಇದರ ಜೊತೆಗೆ ಮೇಯ್ನ್ಲಿ ಮ್ಯಾಟರ್ ಆದಂಥದ್ದು SIRನ ಇಂಪ್ಲಿಮೆಂಟೇಷನ್. ಏನು ಈ ಬಾಂಗ್ಲಾದೇಶಕ್ಕೆ ಹೊಂದಿಕೊಂಡಿರುವಂತಹ ವೆಸ್ಟ್ ಬೆಂಗಾಲಲ್ಲಿ ಬಾಂಗ್ಲಾದೇಶದಿಂದ ಬರುವಂಥ ಎಷ್ಟೋ ಜನ ಅಕ್ರಮ ಮತದಾರರ ಮತಗಳಿಂದಾನೇ TMC ಪಕ್ಷ ಇಲ್ಲಿಯ ತನಕವೂ ಕೂಡ ಅಧಿಕಾರದಲ್ಲಿದ್ದಂಥದ್ದು. ಇದರ ಒಂದು ಕತ್ತರಿ ಹಾಕುವಂಥ ಕೆಲಸಕ್ಕೆ ಈ ಬಾರಿ SIR ಚುನಾವಣಾ ಆಯೋಗ ಮುಂದಾಗಿದ್ದು, ಅದರಲ್ಲೂ ಕೂಡ ಪ್ರಮುಖವಾಗಿ TMCಗೆ ನಿರ್ಣಾಯಕವಾಗಿ ಮತಗಳು ಬರ್ತಾ ಇದ್ದಂಥ ಕ್ಷೇತ್ರಗಳು, ಮುಸ್ಲಿಂ ಬಾಹುಳ್ಯವಲ್ಲಂಥ ಕ್ಷೇತ್ರಗಳು ಏನಿತ್ತು ಅಲ್ಲೆಲ್ಲವೂ ಕೂಡ ಬರೋಬ್ಬರಿ 80ರಿಂದ 90 ಲಕ್ಷ ಮತದಾರರ ಲಿಸ್ಟನ್ನು ಏನು ಇವರು ಡಿಲೀಷನ್ ಮಾಡಿದ್ರು. ಆ ಒಂದು ಕಾರಣ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರು ಕೂಡ ಖಂಡಿತವಾಗಿಯೂ 15 ವರ್ಷಗಳ ಆಡಳಿತವನ್ನು, TMC ಆಡಳಿತವನ್ನು ನೋಡಿದಂತಹ ವೆಸ್ಟ್ ಬೆಂಗಾಲ್ನ ಮತದಾರರು ಈ ಬಾರಿ ದೊಡ್ಡ ಬದಲಾವಣೆಯನ್ನು ನಿರೀಕ್ಷೆ ಮಾಡಿದ್ರು ಅನ್ನುವಂಥದ್ದಂತೂ ಸತ್ಯ. ಹೀಗಾಗಿ ಈ ಒಂದು ಭದ್ರಕೋಟೆ ಏನಿತ್ತು ದೀದಿಯವರದ್ದು ಅದನ್ನು ಛಿದ್ರ ಮಾಡುವಲ್ಲಿ ಕೇಸರಿ ಪಡೆ ಯಶಸ್ವಿಯಾಗಿರುವುದಂತೂ ಹೌದು. ಖುದ್ದು ಮಮತಾ ಬ್ಯಾನರ್ಜಿಯವರನ್ನೇ ಸೋಲಿಸಿರುವಂಥದ್ದು ಅಷ್ಟೇ ಒಂದು ರೀತಿಯಲ್ಲಿ ಕಾರ್ಯಕರ್ತರುಗಳಲ್ಲಿ, BJPಯವರಲ್ಲಿ ಒಂದು ರೀತಿಯಲ್ಲಿ ಖುಷಿಯ ವಾತಾವರಣ, ಸಂಭ್ರಮ ಮನೆ ಮಾಡಿರುವಂಥದ್ದು. ಒಟ್ಟಾರೆ ವೆಸ್ಟ್ ಬೆಂಗಾಲ್ನ ರಾಜಕೀಯ ಇನ್ಯಾವ ರೀತಿ ಹೋಗಿ ನಿಲ್ಲುತ್ತೆ, ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮರಳಿ ಹಿಂದಿನ ವೈಭವಕ್ಕೆ ವೆಸ್ಟ್ ಬೆಂಗಾಲ್ನ ಏನಾದರೂ BJP ತರುತ್ತಾ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.